ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಎಲ್ಲ ನಾನು ಸ್ವಲ್ಪ ಗ್ರ್ಯಾಂಡಾಗಿ ರಂಗೋಲಿ ಹಾಕಿದ್ದೆ ಅಂದ್ಬಿಟ್ಟು ಇವತ್ತು ನಾನು ಸಿಂಪಲಾದ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಇದು ತುಂಬ ಸಿಂಪಲಾದ ರಂಗೋಲಿ, ಬಟ್ ಚೆನ್ನಾಗಿ ಡಿಸೈನ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಮುಂಚೆ ಕೂಡ ಶೇರ್ ಮಾಡಿದ್ದೀನಿ. ನನಗೆ ಇವತ್ತು ಯಾಕೋ ಮೂಡು ಒಂದಷ್ಟು ಸರಿ ಇಲ್ಲ, ಹಾಗಾಗಿ ಮೊನ್ನೆನೇ ಹಾಕಿದಂಥ ರಂಗೋಲಿನ ನಾನು ಮತ್ತೆ ಸರಿ ಇದೆ ಸಿಂಪಲಾಗಿರೋದು ಹಾಕೋಣ ಅಂದ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಏನಂತಂದರೆ ಒಂಥರ ಮನಸ್ಸಿಗೆ ಒಂಥರ ಬೇಜಾರು, ಬೆಳಗ್ಗೆ ಮೂಡ್ ಅಪ್ಸೆಟ್ಟು ಅಂದರೆ ಪ್ರೀವಿಯಸ್ ಡೇಯಿಂದನೂ ಸ್ವಲ್ಪ ಏನೋ ಒಂಥರ ಬೇಜಾರು ನನಗೆ. ಹಾಗಾಗಿ ಸೊ ಅದು ಒಂದು ಸತಿ ಮನಸ್ಸಿಗೆ ಬೇಜಾರಾದರೆ ಎಲ್ಲದ್ರ ಮೇಲೂ ಎಫೆಕ್ಟ್ ಆಗುತ್ತಲ್ಲ, ಅದೇ ರೀತಿಯೇ ನನಗೂ ಕೂಡ. ಸೊ ರಂಗೋಲಿ ವಿಡಿಯೋನ ಪೂರ್ತಿ ನೋಡಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಮಾಡಿದ್ದೆ, ಬಟ್ ನಾನೇನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಮಾಡಿದ್ದನ್ನೇ ಮಾಡೋದು ಏನು ಅಂದ್ಬಿಟ್ಟು. ಇನ್ನೊಂದು ಏನಂದರೆ ನನಗೆ ಮೂಡ್ ಸರಿ ಇಲ್ಲ ಅಂತಂದೆಲ್ಲ, ಇವತ್ತು ಏನು ವೀಡಿಯೋ ಮಾಡೋದು ಅಂತಲೇ ಗೊತ್ತಿಲ್ಲ ಅನ್ನೋದಕ್ಕಿಂತ ಮನಸ್ಸು ಸರಿ ಇಲ್ಲ ಅಂದರೆ ನಮಗೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕೆಲಸದ ಮೇಲೆ ನಮಗೆ ಎಫೆಕ್ಟ್ ಆಗುತ್ತೆ. ಮಧ್ಯಾಹ್ನ ಒಂದು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಕೂಡ ಮಾಡಿದೆ. ಸೊ ಅದನ್ನು ಕೂಡ ನಾನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಸಂಜೆ ಮೇಲೆ ನಾನು ಚಪಾತಿ ಮಾಡಿ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಹೀರೆಕಾಯಿ ಪಲ್ಯಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಇದಕ್ಕೆ ಮುಂಚೆ ಕೂಡ ತುಂಬ ಸತಿ ಹೀರೆಕಾಯಿ ರೆಸಿಪಿ ಎಲ್ಲ ತೋರಿಸಿದ್ದೀನಿ. ಬಟ್ ಏನಂತಂದರೆ ನನಗೆ ಇವತ್ತು ಮನಸ್ಸಿಲ್ಲದೆ ಇರೋ ಕಾರಣ ಸ್ವಲ್ಪ ಡಲ್ಲಾಗಿದೆ, ಹಾಗಾಗಿ ಇವತ್ತು ಲೈವ್ ಏನು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದೆ. ಸೊ ಬಟ್ ನಾಳೆಯಿಂದ ನಾನು ಖಂಡಿತ ಲೈವ್ ಮಾಡ್ತೀನಿ. ಇನ್ನೊಂದು ಏನಂತಂದರೆ ಏನೋ ಹಂಗೆ ಅಲ್ವಾ, ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಇವಾಗ ಒಂದು ದಿವಸ ನಮಗೆ ಚೆನ್ನಾಗಿ ಹೋಗುತ್ತೆ, ಒಂದು ದಿವಸ ಕೆಟ್ಟದಾಗಿ ಹೋಗುತ್ತೆ, ಒಂದು ದಿವಸ ಓಕೆ ಅಂತ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಅದು ಹೇಗೆ ಅಂದರೆ ಅಡುಗೆಗೆ ನಾವು ಹೇಗೆ ಉಪ್ಪು ಖಾರ ಹುಳಿ ಎಲ್ಲ ಹಾಕ್ತೀವಿ, ಎಲ್ಲ ಇದ್ರೇ ರುಚಿ ಅಲ್ವಾ. ಸೊ ಹಂಗಾಗಿ ನಮ್ಮ ಲೈಫಲ್ಲೂ ಆ ಥರ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಕ್ರಾಸ್ ಮಾಡ್ಕೊಂಡು ಹೋದ್ರೇ ನಾವು ಸ್ಟ್ರಾಂಗಾಗಿ ಆಗೋದು. ಸೊ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೆ. ನಾನು ಸಾರೇನು ಮಾಡಿಲ್ಲಲ್ಲ, ಹಾಗಾಗಿ ನಾನು ಟೊಮೆಟೊನೇ ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಗೊಜ್ಜು ರೀತಿಯಲ್ಲೇ ಆಗುತ್ತೆ. ಸೊ ರೈಸ್ಗೂ ಆಗುತ್ತೆ ಅಂತ ಹಾಗೆ ಇದ್ರ ಜೊತೆಗೆ ಅಂಬ್ಲಿ ಕೂಡ ಮಾಡ್ತಾಯಿದ್ದೀನಿ. ಸೊ ಅಂಬ್ಲಿ ರೆಸಿಪಿ ಕೂಡ ಮೊದಲು ತೋರಿಸಿದ್ದೀನಿ. ಸೊ ಮತ್ತು ಇವತ್ತು ಕೂಡ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಜಾಸ್ತಿ ಲೆಂತಿ ವೀಡಿಯೋ ಏನಲ್ಲ ಇದು, ಒಂದು ಚಿಕ್ಕ ವೀಡಿಯೋ. ಸೊ ಅದ್ರ ಜೊತೆಗೆ ನಾನು ಕೆಲವು ಮಾತುಗಳು ಕೂಡ ಹಾಗೆ ನಾನು ಏನು ಹೇಳ್ತಾಯಿದ್ದೆ ಅಂದರೆ ಮನುಷ್ಯರ ಜೀವನನೇ ಹಾಗೆ. ಒಂದು ದಿವಸ ಒಳ್ಳೆಯದು, ಒಂದು ದಿವಸ ಕೆಟ್ಟದ್ದು, ಒಂದು ದಿವಸ ತುಂಬ ಖುಷಿ, ಒಂದು ದಿವಸ ಡ್ರಾಸ್ಟಿಕ್ ಸುನಾಮಿ ರೀತಿ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನಾವು ತೊಗೊಳ್ಬೇಕು, ಲೈಫಲ್ಲಿ ಎಕ್ಸೆಪ್ಟ್ ಮಾಡ್ಕೋಬೇಕು. ಒಳ್ಳೇದು ಮಾತ್ರ ಬಂದಾಗ ನಾನು ತೊಗೋತೀನಿ, ಕೆಟ್ಟದ್ದು ನಾನು ತೊಗೊಳ್ಳಲ್ಲ ಅಂದರೆ ಜೀವನ ನಮ್ಗೆ ಬರೀ ಒಳ್ಳೇದಂತೂ ಕೊಡೋದಿಲ್ಲ. ಆಬ್ವಿಯಸ್ಲಿ ಕೆಟ್ಟದ ಜೊತೆನೇ ಕೊಡೋದು.
ಸೊ ಹಾಗೇ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಬಟ್ ಆ ಟೈಮಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಇಟ್ಸ್ ಓಕೆ, ನೆವರ್ದಿಲೆಸ್ ನಾಳೆ ಅನ್ನೋದು ಇರುತ್ತೆ. ನಾಳೆ ಅನ್ನೋದು ಹೊಸ ಸ್ಟಾರ್ಟ್. ಯಾವಾಗೂ ಮಲಗಿದ್ರೆ ನಾವು ನಿನ್ನೆದು ಮರ್ತೋಗ್ತೀವಿ, ನಾಳೆದು ಯೋಚನೆ ಮಾಡ್ತೀವಿ, ಅಥವಾ ಕರೆಂಟ್ ಡೇದು ಯೋಚನೆ ಮಾಡ್ತೀವಲ್ಲ, ಇವತ್ತೇನು ಮಾಡೋಣ ಅಂತ. ಸೊ ನನಗೂ ಆ್ಯಕ್ಚುಲಿ ಇವತ್ತು ತುಂಬ ಪ್ಲ್ಯಾನ್ಸ್ ಇತ್ತು, ಏನೇನೋ ಮಾಡಬೇಕು, ತುಂಬ ಕೆಲಸಗಳಿತ್ತು. ಸೊ ಅದನ್ನೆಲ್ಲ ಮಾಡಬೇಕು, ವಿಡಿಯೋ ಶೂಟ್ ಮಾಡಬೇಕು. ಸೊ ತುಂಬ ಬ್ಯಾಕಪ್ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನೂ ಆಗಿಲ್ಲ, ಇವತ್ತು ಎಲ್ಲ ಉಲ್ಟಾನೇ ಆಗೋಯ್ತು. ಸೊ ಈಗ ನಾನು ಟೊಮೆಟೊ ಎಲ್ಲ ಫ್ರೈ ಆಗ್ತಾಯಿದ್ದಂಗೆ ಒಂಚೂರು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕಿದರೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಬೇಗ ಅಂದ್ಬಿಟ್ಟು ಈಗ ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಕೂಡ ಇದರಲ್ಲಿ ಸೇರಿಸ್ತಾಯಿದ್ದೀನಿ. ಸೊ ಎಳೆ ಹೀರೆಕಾಯಿ ತಂದಿದ್ರು ನಮ್ಮ ಯಜಮಾನ್ರು. ಸೊ ಆ ಹೀರೆಕಾಯಿ ಎಲ್ಲ ಇಟ್ಟರೆ ನಾನು ಫ್ರಿಜ್ಜಲ್ಲಿ ಮತ್ತೆ ಅದು ಒಂಥರ ಬಲ್ತಿರೋ ಥರ ಅಥವಾ ಟೊಳ್ಳಾದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಹೀರೆಕಾಯಿ ಎಲ್ಲ ತಂದರೆ ಅವತ್ತೇ ಮಾಡಿಬಿಡ್ತೀನಿ. ಸೊ ಹೀರೆಕಾಯಿ ಎಲ್ಲ ಹಾಕಿದ ಮೇಲೆ ಒಂಚೂರು ಅರಿಶಿನ ಪುಡಿ ಮತ್ತು ಸಾಂಬಾರು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಏನಂತಂದರೆ ಸಾಂಬಾರು ಪೌಡ್ರ್ ನಾನು ತುಂಬ ಮಾಡಿಟ್ಕೊಂಡಿದ್ದೀನಿ, ಇನ್ನೊಂದು 2 ಡಬ್ಬ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ಬೇಗ ಖಾಲಿ ಮಾಡೋಣ ಅಂದ್ಬಿಟ್ಟು ಸೊ ಪ್ರತಿಯೊಂದಕ್ಕೂ ಇವಾಗ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಜಾಸ್ತಿ ಬಳಸ್ತಾ ಇಲ್ಲ ನಾನು. ಈಗ ಹೀರೆಕಾಯಿ ಬೇಯಲಿ ಅಂದ್ಬಿಟ್ಟು ಒಂಚೂರು ನೀರು ಕೂಡ ಹಾಕ್ತಾಯಿದ್ದೀನಿ. ಸೊ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಬೇಗ ಬೇಯುತ್ತೆ ಅಂತ. ಸೊ ನಿಮ್ಗೆ ಬೇಕಾದರೆ ನೀವು ಎಣ್ಣೆಲಿ ಕೂಡ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಇನ್ನೂ ಮೆತ್ತಗಾಗುತ್ತೆ. ಬಟ್ ನಾನು ಸ್ವಲ್ಪ ಗ್ರೇವಿ ರೀತಿ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕೋತಾ ಇರೋದು. ಬೆಳಗ್ಗೆಯಿಂದ ತುಂಬ ಅಡುಗೆಗಳು ಮಾಡಿದೆ, ಬಟ್ ಯಾವುದೂ ಶೂಟ್ ಮಾಡ್ಕೊಂಡಿರಲಿಲ್ಲ. ಸೊ ಶೂಟ್ ಮಾಡ್ಕೊಂಡಿದ್ರೆ ಆಗಿರೋದು ಅಂತ ನನಗೆ ಆಮೇಲೆ ಲೇಟಾಗಿ ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತು. ಸೊ ಯಾಕಂದರೆ ವೀಡಿಯೋ ತುಂಬ ಸಣ್ಣ ವೀಡಿಯೋ ಆಯಿತು, ಮತ್ತು ನಾನು ಇದನ್ನು ಕ್ಲಿಯರ್ಲಿ ಎಡಿಟ್ ಮಾಡೋಕ್ಕೆ ಹೋದೆ ಅಂದರೆ ಸುಮಾರು ಒಂದು 6-7 ನಿಮಿಷದ ವೀಡಿಯೋ ಅಷ್ಟೇ ಆಗುತ್ತೆ. ಸೊ ಇವಾಗ ನೀರೆಲ್ಲ ಆಗಿದೆ ಅಲ್ಲ, ಇವಾಗ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ ಈ ರೀತಿ ಕುದ್ದಿದೆ, ಚೆನ್ನಾಗಾಗಿದೆ ಪಲ್ಯ. ಸೊ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ಕುದಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ, ಅಥವಾ ನೀರು ಕಮ್ಮಿ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇವಾಗ ಪಲ್ಯನ ಸೈಡ್ಗೆ ಇಡ್ತಾಯಿದ್ದೀನಿ. ಹಾಗೆ ನಾನು ಹೇಳ್ದಂಗೆ ಇಲ್ಲಿ ಅಂಬ್ಲಿನ ಮಾಡ್ತಾಯಿದ್ದೀನಿ. ಸೊ ಅಂಬ್ಲಿಗೆ ಒಂದು ಸ್ವಲ್ಪ ನೀರನ್ನ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ನೀರನ್ನ ತೊಗೊಳ್ತಾ ಇದ್ದೀನಿ. ಸೊ ಇವಾಗ ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಬೆಳ್ಳುಳ್ಳಿ ಒಂದು 4 ಏನು ಹೇಳ್ತಾರೆ 4 ಎಸಳು, ಮತ್ತು ಹಾಗೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಕುಟ್ಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ರೈಸಿಗೆ ನಾವು ಹೇಗೆ ಮಜ್ಜಿಗೆ ಮೊಸರು ಎಲ್ಲ ಹಾಕ್ಕೊಂಡು ತಿಂತೀವಿ ನೋಡಿ, ಅದೇ ರೀತಿಯೇ ಇದನ್ನು ರೈಸಿಗೆ ಹಾಕ್ಕೊಂಡು ಸ್ವಲ್ಪ ಖಾರ ಅಂದರೆ ಹಚ್ ಖಾರದ ಪುಡಿ ಕೂಡ ಹಾಕ್ಕೊಂಡು ತಿಂತಾರೆ ಕೆಲವರು ಹಸಿ ಖಾರ ಅಂತಾರೆ, ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ. ಸೊ ಅದನ್ನು ಹಾಕ್ಕೊಂಡು ತಿಂದರೂ ಕೂಡ ಇನ್ನೂ ರುಚಿಯಾಗಿರುತ್ತೆ. ಅಥವಾ ನಾವು ಪಲ್ಯ ಸಾರು ಏನು ಮಾಡಿರ್ತೀವಿ ನೋಡಿ ಅದ್ರ ಜೊತೆಗೆ ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ನಾನು ಪಲ್ಯ ಮಾಡಿರೋದ್ರಿಂದ ರೈಸು ಮತ್ತು ಇದು ಅಂಬ್ಲಿ ಆದರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಂಬ್ಲಿನ ಮಾಡ್ತಾಯಿದ್ದೀನಿ. ಈಗ ನಾನು ಜೋಳದ ಹಿಟ್ಟು ಏನಿದೆ ನೋಡಿ, ನಾವು ರೊಟ್ಟಿ ಮಾಡ್ತೀವಲ್ಲ ಅದನ್ನು ಒಂದು ಸ್ಪೂನು ಹಿಟ್ಟನ್ನು ಹಾಕ್ಕೊಂಡು ಅದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದ್ರ ಬದಲು ನೀವು ಬೇಕಾದ್ರೆ ರಾಗಿ ಹಿಟ್ಟನ್ನ ಕೂಡ ಹಾಕ್ಕೋಬೋದು, ಅಥವಾ ಓಟ್ಸ್ನ ಕೂಡ ಪೌಡ್ರ್ ಮಾಡಿಬಿಟ್ಟು ಕೂಡ ಹಾಕ್ಕೊಂಡು ಈ ರೀತಿ ಮಾಡಿ ಸೂಪ್ ರೀತಿ ಕುಡಿಬೋದು. ತುಂಬ ರುಚಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಬಟ್ ಮೊಸರು ಹಾಕೋದು ಮಾತ್ರ ಮರಿಬೇಡಿ, ಮೊಸರು ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ಹೆಲ್ದಿ ಕೂಡ. ಮೊಸರು ಹಾಕಿದ ಮೇಲೆ ಒಂದು ಸತಿ ಈ ರೀತಿ ಕಡಿಬೇಕು, ಆವಾಗ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಥವಾ ನೀವು ಕಡ್ದಿಲ್ಲ ಅಂದರೆ ಏನಾಗುತ್ತೆ, ಬಿಸಿಗೆ ಎಲ್ಲ ಮೊಸರು ಒಡ್ದಂಗೆ ಆಗಿಬಿಡುತ್ತೆ. ಒಂದು ಚಿಕ್ಕ ಪನ್ನೀರ್ ಪೀಸಸ್ ಇದ್ದರೆ ಹೇಗಿರುತ್ತೆ ನೋಡಿ ಆ ರೀತಿ ಕಾಣೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಮೊಸರು ಹಾಕಿದ ತಕ್ಷಣ ಚೆನ್ನಾಗಿ ಕಡಿದ್ಬಿಟ್ಟು ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಕಡೆ ಅಂಬ್ಲಿ ಮಾಡ್ತಾಯಿದ್ದಂಗೆ ನಾನು ಇನ್ನೊಂದು ಕಡೆ ಚಪಾತಿ ಹಿಟ್ಟನ್ನ ಕೂಡ ಕಲಿಸ್ಕೊತಾ ಇದ್ದೀನಿ. ಸೊ ಇದು ಒಂದು ಕುದಿ ಬಂತಂದರೆ ಅಂಬ್ಲಿ ಇಲ್ಲಿ ರೆಡಿ ಆಗುತ್ತೆ. ನಮ್ಮ ಯಜಮಾನ್ರಿಗೆ ಇದು ಒಂದಿದ್ರೆ ಸಾಕು, ಇದು ಒಂದಿದ್ರೆ ಅವರು ಊಟ ಮಾಡ್ತಾರೆ ಚೆನ್ನಾಗಿ. ಇಲ್ಲ ಸಾರಿಲ್ಲ ಅಂದರೂ ನಡೆಯುತ್ತೆ ಅವ್ರಿಗೆ. ಪಲ್ಯ ಒಂದಿದ್ರೆ ಸಾಕು. ಸಮ್ಟೈಮ್ಸ್ ಅದು ಇಲ್ಲ ಅಂದರೂ ಪರವಾಗಿಲ್ಲ. ಅಂಬ್ಲಿ ಒಂದಿತ್ತಂದರೆ ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡು ರೈಸ್ ಜೊತೆಗೆ ತಿಂತಾರೆ. ಸೊ ಅವ್ರಿಗೆ ತುಂಬ ಇಷ್ಟ ಇದು.
ನಾವೆಲ್ಲ ರೈಸಿಗೆ ಹಾಕೊಂಡು ತಿನ್ನಲ್ಲ, ಅವರು ಮತ್ತು ಯಶ್ ಇಬ್ಬರು ರೈಸ್ಗೆ ಹಾಕೊಂಡು ತಿಂತಾರೆ. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಗ್ಲಾಸಲ್ಲಿ ಹಾಕ್ಕೊಂಡು ಅಂಬ್ಲಿ ಹೇಗೆ ಕುಡಿತೀವಿ ನೋಡಿ, ಗಂಜಿ ಕುಡಿಯೋದು ರೀತಿ ಕುಡಿತೀವಿ. ಅದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ತರಕಾರಿಗಳೆಲ್ಲ ಹಾಕ್ಕೊಂಡು ಕೂಡ ಸೂಪ್ ರೀತಿ ಮಾಡಿಕೊಂಡು ಕುಡಿಬೋದು. ಬಟ್ ಮೊಸರು ಹಾಕಬಾರ್ದು ಆ ಟೈಮಲ್ಲಿ, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಯಾರಾದರೂ ಟ್ರೈ ಮಾಡೋಂಗಿದ್ರೆ ಖಂಡಿತ ಟ್ರೈ ಮಾಡಿ. ಸೊ ಈ ಕಡೆ ಅಂಬ್ಲಿ ಆದಮೇಲೆ ನಾನು ಚಪಾತಿ ಕೂಡ ಬೇಯಿಸ್ಕೊತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಮಾಡ್ತೀನಲ್ಲ ಡಬಲ್ ಚಪಾತಿ, ಅದನ್ನೇ ಇವತ್ತು ಕೂಡ ಮಾಡಿದ್ದು. ಸೊ ಇದಾದಮೇಲೆ ಚಪಾತಿ ಆದಮೇಲೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಅಷ್ಟು ಏನು ಹೇಳ್ತಾರೆ ಲೆಂತಿ ವ್ಲಾಗ್ ಅಲ್ಲ, ಸೊ ತುಂಬ ಚಿಕ್ಕ ವ್ಲಾಗ್ ಆಗಿರುತ್ತೆ ಇವತ್ತು. ಸೊ ನಾಳೆಯಿಂದ ನಾನು ಲೆಂತಿ ವೀಡಿಯೋಸ್ನೇ ಶೇರ್ ಮಾಡ್ತೀನಿ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದೇ ಶೇರ್ ಮಾಡ್ತೀನಿ. ಸೊ ಇವತ್ತು ಸಣ್ಣ ವೀಡಿಯೋ ಅಂತ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಇವತ್ತು ಮೂಡ್ ಅಷ್ಟು ಚೆನ್ನಾಗಿಲ್ಲದೆ ಇರೋ ಕಾರಣ ನಾನು ಏನೂ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇನ್ನೊಂದು ಏನಂದರೆ ವೀಡಿಯೋ ಹಾಕೋದು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಪ್ರತಿ ದಿವಸ ವೀಡಿಯೋನ ಶೇರ್ ಮಾಡ್ತೀನಿ. ನನ್ನ ವೀಡಿಯೋಸ್ 8 o'clock ಪ್ರತಿ ದಿವಸ ಬರುತ್ತೆ. ದಯವಿಟ್ಟು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿ ಚಪಾತಿನ ಕೂಡ ಮಾಡ್ತಾಯಿದ್ದೀನಿ. ಸೊ ಈ ಚಪಾತಿ ತವ ಏನಿದೆ ನೋಡಿ ಪೂರ್ತಿ ಕ್ರ್ಯಾಕ್ ಬಿಟ್ಬಿಟ್ಟಿದೆ. ಅದು ಕೂಡ ಇದರಲ್ಲೇ ಮಾಡ್ತಾಯಿದ್ದೀನಿ. ಇನ್ನೊಂದು 2 ಸತಿ ಯೂಸ್ ಮಾಡಿದ್ರೆ 2 ಅರ್ಧ ಭಾಗ ಆಗಿಬಿಡುತ್ತೆ. ಗೊತ್ತಿಲ್ಲ, ಇದು ಮಿಕ್ಸ್ಡ್ ಪ್ರಾಡಕ್ಟ್ ಅಂತ ಅನಿಸುತ್ತೆ. ಸೊ ಕಬ್ಬಿಣದ ಜೊತೆ ಬೇರೆ ಏನೋ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದಾರೆ ಅನಿಸುತ್ತೆ. ಹಂಗಾಗಿ ಇದು ಇಷ್ಟು ಬಿಸಿನೇ ತಡ್ಕೊಂಡಿಲ್ಲ ಅಂತಂದರೆ ಇನ್ನೇನು ತಡ್ಕೊಳ್ಳುತ್ತೆ ಇದು. ಇಟ್ಸ್ ಓಕೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಬ್ರೇಕ್ ಆಗಿಬಿಟ್ಟಿದೆ. ಮತ್ತು ನಾನು ನನ್ನ ಹಳೆ ತವ ಏನಿದೆ ನೋಡಿ ಅದರಲ್ಲಿ ಯೂಸ್ ಮಾಡಬೇಕು. ಸೊ ಇವತ್ತು ಬೆಳಗ್ಗೆ ದೋಸೆ ಮಾಡಿದೆ ನಾನು ಹಳೆ ತವ ಅಲ್ಲೇ, ಬಟ್ ಅದ್ರಲ್ಲಿ ಚೆನ್ನಾಗಿ ಬಂತು ಇವತ್ತು. ಸೊ ಏನೋ ಒಂದೊಂದು ಸತಿ ಬರೋದೇ ಇಲ್ಲ ದೋಸೆ, ಆವಾಗ ನಾವು ಏನು ಮಾಡೋದು ಅಂತ ಗೊತ್ತಾಗದೆ ಇದನ್ನು ಯೂಸ್ ಮಾಡಿದೆ. ಇದು ನೋಡಿದ್ರೆ ಇದ್ರ ಕತೆ ಹೀಗಿದೆ. ಸೊ ಇಟ್ಸ್ ಓಕೆ, ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.